Hello, hi dosto, welcome to our new another second vlog of Kalki with Kalki. So ಇಲ್ಲ ಅವರೇ ನಮ್ಮ ಕಲ್ಕಿ ಬಾಯಿ, ಕಲ್ಕಿ ಅವರ ಕಾಲು ಇವನು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಸೊ ಇವತ್ತು ಏನಕ್ಕೆ ಇಲ್ಲಿ ಅಂತಂದರೆ, ಈಶಾ ನಾನು ಗಾಡಿ ಇಸ್ಕೊಂಡಾದ್ಮೇಲೆ ಅವನ ಹತ್ರ ಬರ್ತೀನಿ ಅಂತ ಬೇಡ್ಕೊಂಡಿದ್ದೆ. ಗಾಡಿ ಕೊಡಿಸ್ಬಿಟ್ಟ, ಅವನ ಹತ್ರ ಬರಲೇಬೇಕು, ಇಲ್ಲ ಅಂದರೆ ಶಾಪ ಕೊಟ್ಬಿಡ್ತಾನೆ, ಕಣ್ಣು ಕಿತ್ಕೊಬಿಡ್ತಾನೆ. ಅದಕ್ಕೆ ಶಾಪ ಕೊಡ್ತಾನೆ ಇಲ್ಲೋ ಗೊತ್ತಿಲ್ಲ, ಮನಸ್ಸಿಗಂತೂ ಶಾಂತಿ ಇರಲ್ಲ. ಅದಕ್ಕೆ ಬಂದಿದ್ದೀವಿ ಬೇಡ್ಕೊಂಡು. ನೆಕ್ಸ್ಟ್ ಎಲ್ಲ ಸುಖಕರವಾಗಿರಲಿ ನಮ್ಮ ಪಯಣಗಳು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಥ್ಯಾಂಕ್ ಯು. ನೋಡೋಣ ಆ ಕಡೆ ಇದೆ. ಮತ್ತೊಂದು ಫೋಟೋಶೂಟ್ ನಮ್ಮ ಉಲ್ಲಾಸ್ ಅವರಿಂದ. ಒಂಥರ ಇಲ್ಲಿಂದನೇ ಪೀಸ್ ಸಿಗೋ ಥರ ಆಗ್ತಾ ಇದೆ, ಶಾಂತಿ ಸಿಗೋ ಥರ ಆಗ್ತಾ ಇದೆ. ಅಲ್ಲಿ ಹೋಗಿ ಒಂದು 5 minutes ಮೆಡಿಟೇಟ್ ಮಾಡಬೇಕು. ನನಗೇನೇನು ಮಾಡಿದ್ದಾನೆ, ಈಗ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದಾನೆ ಅಂತಂದರೆ ಇನ್ನೂ ಹೆಲ್ಪ್ ಮಾಡ್ತಾನೆ. ಮುಂದೆ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಪೂರೈಸಪ್ಪ ಅಂತ ಒಂದು ಸ್ವಲ್ಪ ಮೆಡಿಟೇಟ್ ಮಾಡಿಕೊಂಡು ಮನಸ್ಸು ಶಾಂತಿ ಮಾಡಿಕೊಂಡು, ಮಂಜಂಗೂ ಒಂದು ಸ್ವಲ್ಪ ಪ್ರೇ ಮಾಡಿಕೊಂಡು, ಮಂಜಾನು ನೆಕ್ಸ್ಟ್ ಟೈಮ್ 3 months ಆದಮೇಲೆ ಗಾಡಿ ತಗೊಳ್ಳೋಣ ಅಂತ ಪ್ಲ್ಯಾನ್ ಇದೆ. ಅವನಿಗೂ ಇದೇ ಥರ ಆಶೀರ್ವಾದ ಮಾಡಪ್ಪ ಅಂತ ಬೇಡ್ಕೊಂಡು, ಥ್ಯಾಂಕ್ ಯು. ಲೆಟ್ಸ್ ಬಿಗಿನ್ ದ ಜರ್ನಿ ಬ್ರೋ. Like s'more. कल की अंकंदन बेबी मालिक, थोड़ा सा गलती हो गई क्योंकि हमने बाइक ले लिया. नागेश नड़ी नमस्कार ಮಾಡೋಣ. ತಿರ್ಗಸ ತಿರ್ಗಸ ತಿರ್ಗಸ್ ಕೊಣಸ ವೇಟ್ ಅದ ಅಂದರು. ಕಲ್ಲಿಂದಲ್ಲ ಅದು? ಹಾಂ, ಕಲ್ಲಿಂದ ಇದೆ. ಯಮ್ಮ, ನನ್ನ ಹೆಸರಲ್ಲೇ ಒಂದು ತಿರ್ಗಸ್. 2 ದಿವಸ ಗುಡಿ ರೌಂಡ್ ಆಗ್ತಿದ್ವಿ, ಗುಡಿನೇ ರೌಂಡ್ ಆಗ್ತಿದ್ವಿ. ಏನು ಫೋಟೋಗ್ರಫಿ ಸ್ಕಿಲ್ಲು ಅವಗಾಡ. ಇದು ಫುಲ್ಲು ಸುತ್ತಲೂ ಇದನ್ನದೆ, ಬೆಟ್ಟ ತುಂಬಿದ. ಉಲ್ಲಾಸ ಅಲ್ಲಿ ನೋಡಲ್ಲಿ, ಇದನ್ನ ಹಂಗೆ ತುಂಬಿದ ಮೋಡ, ಹೋಗಿದೆ ಮೋಡ ಅಲ್ಲೆಲ್ಲ. ಸ್ಟೀಮ್ ಅದು? ಸ್ಟೀಮ್ ಅಲ್ಲ ಕಣೋ, ಇದು ಫಾಗ್. ಏನೋ ಮಂಜಿಗೆ ಏನಂತಾರ? ಮಿಸ್ಟ್. ಸ್ವಲ್ಪ ಇಂಗ್ಲೀಷ್ನಾಗ ಅನ್ಪಡೋದು ಯಾವಳಪ್ಪ, ನಿನ್ನಷ್ಟು ಇದನ್ನೆಲ್ಲ. ಉಲ್ಲಾಸ್ ಅವರು ವಿಭೂತಿ ಹೊಡ್ಕೊಂಡರು, ಇಲ್ಲಿ ನಾವು ವಿಭೂತಿ ಹೊಡ್ಕೊಂಡಿದ್ದೀವಿ.
ಗಾಯ್ಸ್ ಯಪ್ಪ ನೋಡ್ರಿ ನಾ ಇವತ್ತಿ ಹಚ್ಕೋಲ್ಲ ಅಂತಿರ್ಲ ನೋಡ್ರಿ 3 ಬಟ್ಟೆ ಹಂಗ ಹಚ್ಕೊಂಡಿರ್ತೀನಿ ಯಾವಾಗ್ಲೂ. ಕಾಣಿಸ್ತಾನೆ ಇಲ್ಲಲ್ಲೋ ಅಲ್ಲಿ ನೋಡಲ್ಲಿ ನಂದಿ ಹೆಂಗಿದೆ ಅಲ್ಲಿ. ನಂದಿ ಕರ್ಕೊ ಬರ್ತಾ ಇದಾರ ನೋಡಲ್ಲಿ. ನಮ್ ನಂದಿನೂ ಬರ್ತಾನಲ್ಲ ನೆಕ್ಸ್ಟ್ ಇಯರ್ ಅಲ್ಲಿ. ನೆಕ್ಸ್ಟ್ ಇಯರ್ ಅಲ್ಲಿ ಇವ್ರ ನಂದಿ ನಾವು ಆಲ್ರೆಡಿ ಕರ್ಕೊ ಬಂದಿದೀವಿ. ನಿಮ್ ಕಲ್ಕಿನ ಕರ್ಕೊ ಬಂದಿದೀವಿ. ಗಾಡಿ ತಗೋಕ್ಕಿಂತ ಮುಂಚೆ ಒಂದ್ 6-7 ತಿಂಗಳ ಮುಂಚೆನೆ ಕೀವೆಂಚ್ ಏನದು ಕಿವಂಚ್ ಕೀವಂಚ್ ತಗೊಂಡವನ ಉಲ್ಲಾಸ್ ಅವರು. ಮೈಕ್ ಇದೆ ಅಲ್ಲ, ಮೈಕ್ ಇದೆ ಮಾತಾಡು. ಅವನೇನ್ ಮಾಡ ಎಷ್ಟೇ ನೋಡಿದ್ರು ಫ್ರೆಂಡ್ಸ್ ಬಂದಿದ್ದಾರೆ. ಆರಾಮ್ಸೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇಲ್ಲಿ ಚೆನ್ನಾಗಿದೆ ಜಾಗ. ಹಿಂದುಗಡೆ ಎನ್ವಿರಾನ್ಮೆಂಟ್ ಚೆನ್ನಾಗಿದೆ ಇಲ್ಲಿ. ಪೀಸ್ ಒಂಥರ ನೋಡಿದ್ರೆ ಏನೋ ಒಂಥರ ಆಫ್ ಅಲ್ಲ ಫುಲ್ ಆಲ್ಮೋಸ್ಟ್ ಮುಕ್ಕಾಲ್ ಕಣ್ಣು ಕ್ಲೋಸ್ ಮಾಡಿರೋದು, ಒಂದ್ ಸ್ವಲ್ಪ ಕಣ್ಣು ಬಿಟ್ಟಿರೋದು ನೋಡಿದ್ರೆ ಒಂದ್ ಸ್ವಲ್ಪ ಭಯ ಆಗುತ್ತೆ. ಭಯ ಅಂತ ಅಂದ್ರೆ ಇನ್ ದ ಸೆನ್ಸ್ ದೇವ್ರ ಭಯ ಬರುತ್ತೆ. ಒಂದೇನೋ ಒಂಥರ ಮನಃಶಾಂತಿ ಹಿಂಗ್ ಮಾಡಿದಾಗ ಒಂದು ಶಾಂತಿ ಸಿಗುತ್ತಲ್ಲ, ಆ ಥರ ಆ ವೈಬ್ ಬರ್ತಾ ಇದೆ. ಒಂದು ಪಾಸಿಟಿವ್ ವೈಬ್ ಬರ್ತಾ ಇದೆ. ಇಲ್ಲಿ ನೋಡಿದೆ ವಿಭೂತಿ ಎಲ್ಲ ಹಚ್ಕೊಂಡಿದೀವಿ ನೋಡಿ. ಯಾವತ್ತು ಹಚ್ಕೊಂಡಿಲ್ದವರೆಲ್ಲ ಹಚ್ಕೊಂಡು ಇವತ್ತು ದೇವ್ರ ಹತ್ರ ಬರ್ಬೇಕು ಅಂತ ಅಂದ್ರೆ ದೇವ್ರ ಇಚ್ಛೆ ಇರ್ಬೇಕು ಅಂತ ಹೇಳ್ತಾರೆ. ದೇವ್ರ ಇಚ್ಛೆ ಕೊಟ್ಟಿದ್ದಾನೆ, ಅದಕ್ಕೆ ಬಂದಿದ್ದೀವಿ ಇವತ್ತು. ಟೈಮ್ ಎಷ್ಟೀಗ? ಟೈಮ್ 5 o'clock ಆಯ್ತು. ಆದ್ರೂ ಜನ ಬರ್ತಾನೆ ಅವ್ರೆ ಇಲ್ಲಿ. ಇನ್ನು ಜನ ಬರ್ತಾನೆ ಅವ್ರೆ. ಅಂದ್ರು ಪ್ಲೇಸ್ ಅಂತ ಹೋಗಾಡದ ಎಲ್ಲಿ ಹೆಂಗ ನೋಡೋರು ಗೊತ್ತಿಲ್ಲ. ಅಲ್ಲೆಲ್ಲ ಕೊಯಂಬತ್ತೂರಲ್ಲಿ ಆದಿಯೋಗಿ ಇದೆಯಲ್ಲ, ಅದ್ರ ರೆಫರೆನ್ಸ್ ತಗೊಂಡು ಒಳ್ಳೆ ಪ್ಲೇಸ್ ಚಿಕ್ಕಬಳ್ಳಾಪುರ ಅಂತ. ಇಲ್ಲೇ ಬೆಂಗಳೂರಿಗೆ ಹತ್ರ ಇರೋ ತರನೇ ಪ್ಲೇಸ್ ಸಿಗ್ತದೆ. ಯಾಕಂದ್ರೆ ಬೆಂಗಳೂರಲ್ಲಿ ತುಂಬಾ ಜನ ಬರ್ತಾರೆ ಬೇರೆ ಕಡೆಯಿಂದ. ಸೊ ಇದೊಂದು ನಿಯರೆಸ್ಟ್ ಪ್ಲೇಸ್. ಬೆಂಗಳೂರಿಂದ ಆಲ್ಮೋಸ್ಟ್ 50-40 ಕಿಲೋಮೀಟರ್ಸ್ ಆಗುತ್ತೆ. ಚೆನ್ನಾಗಿದೆ ಪ್ಲೇಸ್. ಸಂಡೇಸ್ ಬಂದು ಟೈಮ್ ಸ್ಪೆಂಡ್ ಮಾಡಿ ಹೋಗೋಕ್ಕೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಚೆನ್ನಾಗಿದೆ. ಈಗಂತೂ ಒಳ್ಳೆ ಮಸ್ತಾಗಿದೆ. ಸನ್ಸೆಟ್ ಆಗ್ತಾ ಇದೆ. ಆ ಅಂಗಡಿಲಿ ನಿನಗೆ ಇದನ್ನ ಸಿಗ್ತಾವ ನೋಡ್ಬೇಕಿದೆ. ಏನಾದ್ರು ದಾರ ಕಟ್ಟೋದಾಗಿರ್ಲಿ, ಹೌದಾ, ಇಲ್ಲ ಯಾವ್ದಾದ್ರು ಫೋಟೋ ಇದನ್ನ ಶಿವನ್ ಸ್ಟಿಕ್ಕರ್ ಸಿಗುತ್ತಾ? ಸಿಗುತ್ತೆ. ಸ್ಟಿಕ್ಕರ್ ಸಿಕ್ತು ಅಂತಂದ್ರೆ ಒಂದ್ ತಗೊಂಡು ನಮ್ ಕಲ್ಕಿಗೆ ಅನ್ಸ್ಬಿಡೋಣ. ಫಸ್ಟ್ ಟ್ರಿಪ್, ಫಸ್ಟ್ ಲಾಂಗ್ ಡ್ರೈವ್ ಅಂತ ಅಂದ್ರೆ ಇದೆ. ಲಾಂಗ್ ಡ್ರೈವ್ ಅಂತ ಹೇಳಕ್ ಬರಲ್ಲ, ಫಸ್ಟ್ ಡ್ರೈವ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು 50 ಕಿಲೋಮೀಟರ್ಸ್ ಆಯ್ತು ನಾವು ಅಲ್ಲಿಂದ ಯಲಹಂಕದಿಂದ ಇಲ್ಲಿಗೆ ಬರಕ್ಕೆ. ನಮ್ ರೂಮ್ ಇಂದ 54 ಕಿಲೋಮೀಟರ್ ಇದೆ. ಆಲ್ಮೋಸ್ಟ್ 55 ಅರೌಂಡ್ 60 ಕಿಲೋಮೀಟರ್ಸ್. ಪ್ಲೇಸ್ ಎಷ್ಟು ಕ್ಲೀನ್ ಆಗಿದೆ ಅಲ್ಲ. ಪ್ಲೇಸ್ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದಾರೆ. ಆಕ್ಚುಲಿ ಈ ತರ ಮೇಂಟೈನ್ ಮಾಡ್ಬೇಕು. ಕ್ಲೀನ್ ಅಂದ್ರೆ ಮಧ್ಯಾಹ್ನ ಬಂದ್ರೆ ಬಿಸಿಲಿರುತ್ತೆ, ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಕ್ ಇಲ್ಲಿ ಒಂಥರ ಆಗುತ್ತೆ. ಈವ್ನಿಂಗ್ ಟೈಮಲ್ಲಿ ಈ ಟೈಮಲ್ಲಿ ಬಂದ್ರೆ ಅಂದ್ರೆ ಒಂದು 5 o'clock, ಒಂದು 4:30 ಹಂಗ್ ಬಂದ್ರೆ ಅಂದ್ರೆ ಒಂದ್ ಸ್ವಲ್ಪ ಸೂರ್ಯ ಮುಳುಗ್ತಾ ಇರ್ತಾನೆ. ಚೆನ್ನಾಗಿ ನೋಡಿ ಸೂರ್ಯ ಹೆಂಗ್ ಮುಳುಗ್ತಾ ಇದ್ದಾನೆ ನೋಡಿ. ಒಳ್ಳೆ ವ್ಯೂ ಮಸ್ತ್ ಆಗಿದೆ ಅಲ್ಲ. ಶಿವ ಅಲ್ಲಿ ಸನ್ ಸೆಟ್ ಆಗ್ತಾ ಇರೋದು ಅಂದ್ರೆ ಇದೆಲ್ಲ ಈ ವ್ಯೂಸ್ ಎಲ್ಲ ನೋಡೋಕೆ ನೀವು ಒಂದು ಬೆಳಗ್ಗೆ ಈವ್ನಿಂಗ್ ಬಂದ್ರೆ ಅಂದ್ರೆ ಒಳ್ಳೆ ಮಸ್ತ್ ಆಗಿರುತ್ತೆ. ವ್ಯೂ ಎಂಜಾಯ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಬನ್ನಿ, ಫ್ರೆಂಡ್ಸ್ ಜೊತೆ ಬನ್ನಿ, ಒಬ್ರೊಬ್ರಾಗಿ ಬನ್ನಿ. ನೀವು ಒಬ್ಬರೇ ಇದ್ರು ಬಂದ್ರೆ ಪ್ರಾಬ್ಲಮ್ ಇಲ್ಲ. ಆರಾಮ್ಸೆ ಒಂದು 10 ನಿಮಿಷ ಮೆಡಿಟೇಟ್ ಮಾಡಿ ಇಲ್ಲೆಲ್ಲರೂ ಕುತ್ಕೊಂಡು ಮನಃಶಾಂತಿ ತಗೊಳ್ಳಿ. ಪ್ರಾಬ್ಲಮ್ಸ್ ಇದ್ದಿದೆ ಲೈಫಲ್ಲಿ, ಇವ್ರ ಹತ್ರ ಬೇಡ್ಕೊಳ್ಳಿ. ಇವ್ರು ಇದಾರಲ್ಲ, ಇವ್ರ ಹತ್ರ ಬೇಡ್ಕೊಳ್ಳಿ. ಎಲ್ಲ ಇವ್ರು ನೋಡ್ಕೋತಾರೆ. ಇವ್ರಿಗೆಲ್ಲ ಬಿಟ್ಬಿಡಿ, ನೋಡ್ಕೋತಾರೆ. ನನಗೂ ದೇವ್ರ ಭಕ್ತಿ ಇರ್ಲಿಲ್ಲ, ಇತ್ತೀಚೆಗೆ ಕಲ್ತಿದೀವಿ, ಬುದ್ಧಿ ಕಲ್ತಿಲ್ಲ, ಬುದ್ಧಿ ಕಲ್ಸ್ಕೊಟ್ಟಿದ್ದಾರೆ. ಅದಕ್ಕೆ ಸಿಚುವೇಶನ್ ತಕ್ಕಂಗೆ ಎಲ್ಲಾನು ಕಲಿಸ್ತಾರ ಅವರು. ಏಜ್ ಅಲ್ಲಿ ತನಕ ನಾನು ಏತಿಸ್ಟ್ ತರ ಬಿಹೇವ್ ಮಾಡ್ತಾ ಇದ್ದೆ. ದೇವಸ್ಥಾನಕ್ಕೆ ಹೋಗ್ತಾ ಇರ್ಲಿಲ್ಲ, ಏನು ಮಾಡ್ತಾ ಇರ್ಲಿಲ್ಲ. ಇತ್ತೀಚೆಗೆ ಬಿಲೀವ್ ಇನ್ ಗಾಡ್ಸ್ ಪ್ಲಾನ್ ಅಂತ ಒಂದು ಮೈಂಡಲ್ಲಿ ರಿಜಿಸ್ಟರ್ ಆಗ್ಬಿಟ್ಟಿದೆ. ಎಲ್ಲೇ ಹೋದ್ರೂ ದೇವ್ರು ಅಂತ. ದೇವಸ್ಥಾನಕ್ಕೆ ಹೋಗಲ್ಲ, ಬಟ್ ಮನಸ್ಸಲ್ಲಿ ಬೇಡ್ಕೋತಾ ಇರ್ತೀನಿ. ಯಾವಾಗಲೂ ಮ್ಯಾನಿಫೆಸ್ಟ್ ಮಾಡ್ಕೋತೀನಿ. ಸೊ ಬನ್ನಿ, ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ನೀವು ಪ್ರೇ ಮಾಡ್ಕೊಳ್ಳಿ. ನಿಮಗೇನು ಮಾಡಬೇಕೋ ಅದು ಮಾಡ್ತಾನೆ. ಈ ಪ್ಲೇಸ್ನ ಸೆಲೆಕ್ಟ್ ಮಾಡಿದವ್ರಿಗೆ ಒಂದು ಅಪ್ರಿಷಿಯೇಷನ್ ಕ್ಲಾಪ್ ಇರಲೇಬೇಕು, ಚಪ್ಪಾಳಿ ನಮ್ಮ ಕಡೆ. ನೈಸ್. ಒಳ್ಳೆ ಕೊಯಂಬತ್ತೂರಲ್ಲಿ ಇರೋ ಥರನೇ ಕೊಯಂಬತ್ತೂರಲ್ಲೂ ಸೇಮ್ ಇದೇ ಥರ ಸೀನರೀಸ್ ಇರುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಬೆಟ್ಟ ಗುಡ್ಡಗಳು,
ಇಲ್ಲೂ ಸೇಮ್ ಅದೇ ತರನೇ. ಅದು ಸೇಮ್ ಟು ಸೇಮ್ ಸನ್ಸೆಟ್ ಪೊಸಿಷನ್ ಆಲ್ಮೋಸ್ಟ್ ಸೇಮ್ ಇದೆ ಅದರದ್ದು ಕೊಯಂಬತ್ತೂರಲ್ಲಿ. ನೈಸ್, ಹ್ಮ್ ಮಸ್ತಾಗಿ ಮಾಡಿದೆ. ಒಳ್ಳೆ ಅಲ್ಲೇ ಸೆಟ್ ಆಗ್ತಾ ಇದೆ. ಇವತ್ತು ಒಳ್ಳೆ ಮಳೆ ಬಂದಿಲ್ಲ, ಸದ್ಯ ಮೋಡ ಆಗ್ಬಿಟ್ಟಿಲ್ಲ, ತುಂಬಾ ಕ್ಲೌಡಿ ಆಗಿಲ್ಲ, ಲೈಟ್ ಆಗಿ ಅಲ್ಲಿ ಕ್ಲೌಡಿ ಇದೆ. ಅಲ್ಲಿ ಮುಳುಗೋಷ್ಟಲ್ಲಿ ಅದನ್ನು ಕ್ಲಿಯರ್ ಆಯ್ತು ಅಂದ್ರೆ ಚೆನ್ನಾಗಿ ಕಾಣಿಸುತ್ತೆ ಇನ್ನು ವ್ಯೂಸ್ ಎಲ್ಲ. ಬಟ್ ಈ ಸೈಡ್ ಅಂತೂ ಫುಲ್ ಮಿಸ್ಟ್ ತುಂಬ್ಕೊಂಡಿದ್ದಾನೆ ಆಗ್ಬಿಟ್ಟಿದೆ ಈ ಬೆಟ್ಟದೆಲ್ಲ. ನಾವು ಹೋಗ್ತಾ ಬೈಕಲ್ಲಿ ನೆಕ್ಸ್ಟ್ ಚಳಿ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ. ಈ ಯಾರೋದು ಮಸ್ತಾಗವ್ರು? ಫಾರಿನರ್ಸ್ ಎಲ್ಲ ಕಮ್ಮಿ, ಇಂಡಿಯಾದವ್ರೆ. ಇಂಡಿಯಾನ? ತೋರ್ಸ ಹಂಗೆ. ದೇವ್ರ ಬಗ್ಗೆ ಇಷ್ಟ ತನಕ ಮಾತಾಡ್ಬಿಟ್ಟು ಅಲ್ಲೋಡಲ್ಲಿ ಒಳ್ಳೆ ಹುಡುಗಿ ಅಂತ ಅನ್ಕೋಬೇಡಿ. ಚೆನ್ನಾಗಿದ್ರೆ ಅಡ್ಮೈರ್ ಮಾಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ನೇಚರ್ ಬ್ಯೂಟೀಸ್ ನ ತೋರಿಸ್ತಾ ಇರ್ಬೇಕು ಅಷ್ಟೇ. ಡೋಂಟ್ ಬಿ ಬ್ಯಾಡ್. ಓಕೆ, ಸ್ಕೂಲ್ ಹುಡುಗರೆಲ್ಲ ಬಂದವ್ರೆ. ಒಳ್ಳೆ ಇವರಿಗೆಲ್ಲ ಮೆಮೊರೇಬಲ್ ಏನಂತಾರೆ, ಟ್ರಿಪ್ ಅನ್ಬೋದಾ? ಟ್ರಿಪ್ ಅನ್ಬೋದಾ? ಒನ್ ಡೇ ಟ್ರಿಪ್ ಏನೋ ಅಂತಾರಲ್ಲ ಅದಕ್ಕೆ, ಎಸ್ಕಾರ್ಷನ್ ಏನೋ ಅಂತಾರಲ್ಲ. ಎಸ್ಕಾರ್ಷನ್. ನಮ್ ಸೈಡ್ ದವ್ರು ಹಿಂಗೆ ಕರ್ಕೊಂಡ್ಬರ್ಬೇಕು, ಇದಕ್ಕೊಂದ್ಸರಿ ಕರ್ಕೊಂಡ್ಬರ್ಬೇಕು. ಯಾರಿಗೆ? ನಮ್ಮೂರ್ ಸೈಡ್. ನಿಮ್ಮೂರು ಅವರನ್ನ? ಇನ್ನು ನನಗೆ ಕೊಯಂಬತ್ತೂರಿಗೆ ಹೋಗ್ಬೇಕು ಅಂತ ಆಸೆ ಇದೆ. ಕೊಯಂಬತ್ತೂರಲ್ಲಿ ನಮ್ಮ ಕಲ್ಕಿ ಕರ್ಕೊಂಡು ಕೊಯಂಬತ್ತೂರಿಗೂ ಹೋಗೋಣ. ನಂದಿ ಕಲ್ಕಿ ಇಬ್ಬರನ್ನು ಕರ್ಕೊಂಡು ಹೋಗೋಣ ಒಂದ್ ಟೈಮ್ ಹೋಗಿ ಬರ್ಬೇಕಲ್ಲು. ಅಂಬಾನಿ ತರ ಹಿಂಗ್ ಪ್ರೇ ಮಾಡ್ಬೇಕು. ಹಂಗಲ್ಲ, ಅದು ಹಿಂಗಿರ್ ಸ್ವಲ್ಪ ಅಗಲ ಮಾಡು ಎರಡು ಹಂಗೆ. ಉಲ್ಲಾಸ್, ನಿಂಗೆ ಇನ್ನೊಂದ್ ಗೊತ್ತಾ? ನೀ ಯಾವನ್ ನೋಡ್ ನಗಿತಿಯಲ್ಲ, ಯಾವನ್ ಹೆಸರು ಅನ್ಕೊಂಡ್ ಯಾವನ್ ನೋಡ್ ನಗಿತಿಯಲ್ಲ, ಅದೇ ಟೈಪ್ ಆಗ್ತೀಯ. ಅದೇ ಏನ್ ಗೊತ್ತಾ, ನಾವು ಒಬ್ರು ನೋಡಿ ನಗಾಡ್ಬಾರ್ದು ಅಂತ ಹೇಳ್ತಾರೆ, ಅವ್ರ ತರಾನೇ ಆಗ್ಬಿಡುತ್ತೆ. ಅಂದ್ರೆ ಕರ್ಮ ಆಲ್ವೇಸ್ ಬೂಮರಂಗ್ ಅಂತ ಹೇಳ್ತಾರಲ್ಲ, ಆ ತರ ನಾವು ಅಂಬಾನಿ ನೋಡಿ ನಗಾಡ್ತಾ ಇದೀವಿ. ನಮಗೂ ಅಂಬಾನಿ ತರ ಮಾಡ್ತಾರ ದೇವ್ರು ಅಂತ ನೋಡೋಣ. ಅಂಬಾನಿ ತರ ಮಾಡ್ಲಿಲ್ಲ ಅಂದ್ರು ಅಡಾನಿ ತರ ಆದ್ರೂ ಮಾಡ್ಲಿ. ಸ್ಕೂಲ್ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾರೆ, ಫೋಟೋಸ್ ಎಲ್ಲ ತಗೋತಾ ಇದಾರೆ. ಬೆಸ್ಟ್ ರುದ್ರಾಕ್ಷ ತುಂಬಾ ಅಂದ್ರೆ ತುಂಬಾ ಇದಾವಲ್ಲ ಸರ್ ರುದ್ರಾಕ್ಷಿಯಲ್ಲಿ, ಗೊತ್ತಾ? ಎಲ್ಲಿಂದ ಲೈಟ್ ಬರುತ್ತೆ? ಪ್ರೊಜೆಕ್ಟರ್ ಏನಾದ್ರು ಇಟ್ಟಿದಾರ? ಏನ್ ಗೊತ್ತಿಲ್ಲ ನನಗೂ ಸರಿ, ನಾನ್ ನೋಡೇ ಇಲ್ಲಲ್ಲ. ಲಾಸ್ಟ್ ಟೈಮ್ ಬಂದಾಗ ನೋಡ್ಲಿಲ್ಲ ನಾನು. ಇಲ್ಲಿಂದ ಏನಾದ್ರು ಪ್ರೊಜೆಕ್ಟರ್ ತರ ಏನಾದ್ರು ಯೂಸ್ ಮಾಡಿದಾರ ಲೈಟಿಂಗ್ಸ್ ಇದೆ ಅಂತ ಗೊತ್ತಿಲ್ಲ. ಇಲ್ಲಿರೋದು ರಿಯಲ್ ರುದ್ರಾಕ್ಷಿ ಮಾಲ, ಅದೆಲ್ಲ ರಿಯಲ್ ರುದ್ರಾಕ್ಷಿ. ಇಷ್ಟು ಹಾಕಿದ್ದಾರೆ ನೋಡಿ. ಇಷ್ಟು ಹಾಕ್ಬೇಕಂತಂದ್ರೆ ನಿಜವಾಗ್ಲೂ ರುದ್ರಾಕ್ಷ. ಎಷ್ಟು ಜನಗಳು ಕುತ್ಕೊಂಡು ಅದನ್ನೆಲ್ಲ ಇದನ್ನು ಹೆಂಗ್ ಮಾಡೋರು ನೋಡಲ್ಲ. ನೆನೆಯೋದು ದಾರ ಎಷ್ಟು ಉದ್ದ ಇರಬಾರ್ದು. ಯಾವ್ದಿಂದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ಸತ್ತೆ ಏನು. ಇದು ನಮಗೆ ಪಾರ್ಟಿಷನ್ ಗೊತ್ತಾಗುತ್ತೆ ಈಸಿಯಾಗಿ. ಅಲ್ಲಲ್ಲೇ ಪಾರ್ಟಿಷನ್ ತರ ಬಾಕ್ಸ್. ದೂರಿಂದ ದೊಡ್ಡ ಬಾಕ್ಸ್ ಕಾಣಿಸೆ, ಹತ್ರ ಹೋದ್ರೆ ಚಿಕ್ಕ ಚಿಕ್ಕ ಬಾಕ್ಸ್ ಅಂತ ಅವರು. ನನ್ನ ಕಲರೇ ಇದ್ದಾರೆ. ಅದೊಂದು ಪ್ರೊಫೈಲ್ ನೋಡಿ, ಬ್ಯಾಕ್ ಗ್ರೌಂಡ್ ಹೀಗೆ ಗೋಲ್ಡನ್ ಕಲರ್. ಈಶಾ ಇರೋದೇ ಅದೇ ಕಲರ್, ಮಸ್ತಾಗಿ ಕಾಣ್ತಿದೆ. ಡೋರ್ ಇದೆ ಅಂತ ಹೇಳಿ, ಡೋರೇ ಇದು ಆಕ್ಚುಲಿ. ಡೋರ್ ಇದೆ, ಡೋರು ಲಾಕ್ ಕೆಳಗೆ ಇಟ್ಬಿಟ್ಟಿದ್ದಾರೆ. ಡೋರ್ ಅಂತ ಗೊತ್ತಾಗಬಾರ್ದು ಅಂತ ಅಲ್ಲ, ಡೋರ್ ಅಂತ ಗೊತ್ತಾಗಬಾರ್ದು ಅಂತ ಲಾಕ್ ಕೆಳಗೆ ಇಟ್ಬಿಟ್ಟಿದ್ದಾರೆ. ಪ್ರೊಫೈಲ್ ಸೇಮ್ ಇರಲಿ ಅಂತ ಎಲ್ಲ ಕಡೆ ಕ್ಯಾಮ್ರಾಸ್ ಇಟ್ಬಿಟ್ಟಿದ್ದಾರೆ. ಸೊ ಫುಲ್ ಸರ್ವೆಲೆನ್ಸ್. ಸರ್ವೆಲೆನ್ಸ್ ಇಲ್ಲ ಅಂತ ಅಂದರೆ ಇಲ್ಲಿ ಜನ ಮಂಗನಾಟ ಆಡೋದನ್ನ ಇಷ್ಟು ಚೆನ್ನಾಗಿನೂ ಉಳಿತಾನೆ ಇದ್ದಿದ್ದಲ್ಲ ಇಷ್ಟರಲ್ಲಿ. ಇದು ಸೊ ನಮ್ಮ ಜನಗಳ ಕೈ ಸುಮ್ಮನೆ ಇರಲ್ಲ. ಮೊದಲೇ ಎಲ್ಲ ತಿನ್ನು. ನಂದಿ ಸೀಮಿಗೆ ಇರುತ್ತಲ್ಲ ಮೇಲೆ, ನಂದಿನೇ ಇದ್ದಂಗದೆ. ಇದು ರಾಜಸ್ಥಾನ್ದು, ಇದು ಕೇರಳದು ವೆಚ್ಚೂರು. ಎಲ್ಲ ರಾಜ್ಯದ ನಂದಿಗಳು. ಜಾನುವಾರು ಆಗಿರುವಂತ ಈ ತಳಿಯು ವಿನಾಶ ಅಂಚಿನಲ್ಲಿ. 200 ಅಷ್ಟೇ ಉಳಿದಿದ್ದಾವು. ಅಷ್ಟೇ ಇದೆ ಅಂತ ನೋಡಿ ಗಾಯ್ಸ್. ಹಸುಗಳು ಮಾತ್ರ ಎರಡಷ್ಟೇ ಇದೆ, 200 ಅಷ್ಟೇ ಇದೆ ಅಂತೆ. 200 ಅಷ್ಟೇ. ಈ ವೇಚೂರ್ ಅನ್ನೋ ತಳಿಯು, ಲೈಕ್ ಈ ಬ್ರೀಡ್ 200 ಅಷ್ಟೇ ಇದೆ ಅಂತೆ
ವೆರಿ ಸ್ಪೆಷಲ್ ದುಃಖಕರ ಸಂಗತಿ. ತುಂಬಾ ದೊಡ್ಡ ಸಂಗತಿ ಇದೆ ಅಂದ್ರೆ ವಿಷಯ. ಇದು ರಾಟಿ ತಳೆಯೋ ರಾಜಸ್ಥಾನದ ರಾಜಸ್ಥಾನ. ಮರಳು ಗಾಡಿ ನೋಡ್ಕೊಳ್ಳಿ ತಳಿಯು ಫೋಟೋಸ್. ಸಾಹಿವಾಲ ಮತ್ತು ಮಂಜೂರು ಓದ್ತಾ ಇದ್ದಾರೆ. ಮಿಶ್ರಣವೆಂದು ಹೇಳಲಾಗುತ್ತೆ. ಇದನ್ನು ಹೈಬ್ರಿಡ್ ಇದು. ಹೈಬ್ರಿಡ್. ಇದು ಚೆನ್ನಾಗಿದೆ. ಕನ್ನಡ ಮಸ್ತ್ ಇದಾವಲ್ಲ. ಇದು ಬಾಹುಬಲಿಯಲ್ಲಿ ಬರುತ್ತಲ್ಲ ಆ ತರ ಇದೆ ನೋಡಿ. ಇದು ಬಳ್ಳಾಳ ಇದು ಮಾಡ್ತಾನ. ಅಲ್ಲಲ್ಲ, ಇದು ಬಳ್ಳಾಳ ಇದು ಮಾಡ್ತಾನಲ್ಲ ಜೊತೆ. ಇದ್ರಲ್ಲಿ ಬಾಹುಬಲಿ 2 ಅಲ್ಲಿ ಲಾಸ್ಟ್ ಅಲ್ಲಿ ಫೈಟ್ ಅಲ್ಲಿ ಇದು ಮಾಡ್ತಾರಲ್ಲ. ಹೆಂಗಿದೆ ಭಯ ಆಗುತ್ತೆ, ಸ್ವಲ್ಪ ಭಯನೇ ಆಗುತ್ತೆ. ಇದಕ್ಕೆ ಇದ್ರ ಬಗ್ಗೆ ಏನಿಲ್ಲ. ಇದು ಕಾಂಕ್ರೇಜ್ ಇದು ನಿಯರ್ ರ್ಯಾನ್ ಆಫ್ ಕಚ್, ಗುಜರಾತ್ ಇಂದ. ಇದು ಗುಜರಾತ್. ಎಲ್ಲ ತರದ. ಇದು ಏನು ಡಿಯೋನಿ. ಇದು ಒರಿಜಿನಲ್ ಶೇಪ್ ಆಫ್ ಇದು ನಂದಿ. ಇದು ನೋಡು, ಇದು ನಂದಿ, ಒರಿಜಿನಲ್ ನಂದಿ. ಇದಕ್ಕೆ ಇದನ್ನು ಕೊಟ್ಟಿಲ್ಲ, ಮುಟ್ಟಕ್ ಬಿಡ್ತಿಲ್ಲ ನಂದಿ. ಅದೆಲ್ಲ ಇನ್ಸೆಕ್ಟ್ಸ್ ಎಲ್ಲ ಬಂದು ಪ್ರಾಬ್ಲಮ್ ಆಗ್ತಾ ಇದೆ ಅದಕ್ಕೆ. ಇದಕ್ಕೆಲ್ಲ ಸ್ನಾನ ಮಾಡಿಸ್ತಾರ ಗೊತ್ತಾ? ಹೌದಾ? ಇದು ಬಳ್ಳಾಳ ಜೊತೆ ಇದನ್ನ ಆಡೋದು. ಇದು ಯಾವ್ದು ಕಾಂಗ್ರೆಸ್. ಇದು ಈ ಎರಡು ಅವೇನು, ಅಲ್ಲೊಂದು ಕಾಂಗ್ರೆಸ್ ಇದೆ, ಇಲ್ಲೊಂದು ಕಾಂಗ್ರೆಸ್ ಇದೆ. ಎರಡು ತರ ಇದಾವ ಕಾಂಗ್ರೆಸ್. ಇದು ಹೈಟ್ ಅಲ್ಲಿ ಚಿಕ್ಕದಿದೆ, ಅದು ಹೈಟ್ ಅಲ್ಲಿ ದೊಡ್ಡದಿದೆ. ಇದ್ರದ್ದೇನೋ ಮೇಲ್ಗಡೆ ಇದನ್ನಾಗಿದೆ. ಅದು ಏನಪ್ಪ, ಅದು ವೆಯ್ಟ್ ಜಾಸ್ತಿ ಆಗ್ತಾ ಮಸಲ್ ಜಾಸ್ತಿ ಆಗಿ ಕೆಳಗಡೆ ಇದನ್ನಾಗಿದೆ. ಇದ್ರದ್ದು ಕೊಟ್ಟವ್ರು ನೋಡಿ, ಓದ್ಕೊಳ್ಳಿ. ಸ್ಟಾಪ್ ಮಾಡಿ ಬೇಕಿದ್ರೆ ಪಾಸ್ ಮಾಡಿ ಓದ್ಕೊಬಿಡಿ. ಬರ್ಗೂರ್ ಅಂತ ನೋಡಿದ್ದು, ತಮಿಳ್ನಾಡು. ನಾಟ್ ಬರ್ಗರ್, ಬರ್ಗೂರು. ಎಷ್ಟು ನಿಂದ್ರು? ಹಂಗ ಮಸ್ತ್ ಕಾಣ್ತಾ ಇದೆ ಸುಳ್ಳೆಗೆ. ಲೈಟಿಂಗ್ಸ್ ಇದೆ. ಯಾರೊಬ್ರು ಕ್ಯೂಟ್ ಆಗಿದ್ದಾರೆ. ಬೇಡ ಮೈಂಡ್ ಆ ಕಡೆ ಹೋಗೋದು ಬೇಡ ನನಗೆ. ಅದಂತ್ರ ಮುಟ್ಟಕ್ಕೆ ಬಿಡಲ್ಲ ನಂದಿ. ಇದು ಚೆನ್ನಾಗಿದೆ. ಗಿರ್, ಗುಜರಾತ್. ನೈಸ್ ಗಾಯ್, ಈಸ್ ಗುಡ್ ಗಾಯ್. ಅಯ್ಯೋ, ಅಲ್ಲಿ ಪಾಪ ಹೊರ್ತಾ ಬಿದ್ಬಿಟ್ಟಿದೆ. ಅಲ್ಲಿ ನೋಡಲಿ ಆಯಿಂಟ್ಮೆಂಟ್ ಹಚ್ಚಿದ್ದಾರೆ ಇಲ್ಲಿ. ಅರ್ಶನ ಅದು ಹಚ್ಚೋರು. ಮೇಲ್ಗಡೆ ಹಂಗದ ನೋಡೋದಕ್ಕೆ. ಮುಟ್ಟಾಗಿ ಬಿಡ್ತಿಲ್ಲ ಬಿಡೋದು. ಅಲ್ಲಿ ನೋವಾಗಿದೆ ಅಲ್ಲ, ಮುಟ್ಟಾಗಿ ಬಿಡ್ತಿಲ್ಲ. ಬಿಡಲ್ಲ, ಒಂದು ಬಿಡ್ತದ. ಕೆಳಗಡೆ ಎಲ್ಲಿ ಮುಟ್ಬೇಡ, ಮುಂದ್ಗಡೆ ಎಲ್ಲಿ ನೋವು ಇದೆ. ಇಲ್ಲಿ ಏನಾಗಿರೋದು? ಆಯಿಂಟ್ಮೆಂಟ್ ತರನು ಪ್ರಾಬ್ಲಮ್ ಏನಾದ್ರು ಆಗಿರುತ್ತೆ ಪಾಪ. ಅದು ಮಸಲ್ ಎಲ್ಲ ಬೆಳೆದು ಒಂಥರ ಆಗಿರುತ್ತಲ್ಲ, ಅದಕ್ಕೆ ಆಯಿಂಟ್ಮೆಂಟ್ ಹಾಕ್ತಿದ್ದಾರೆ. ಅದು ಚರ್ಮನೂ ಜಾಸ್ತಿ ಇರುತ್ತೆ ಅದಕ್ಕೆ. ಪಾಪ ಕಟ್ಟಾಕಿ ಒಂದ್ ಕಡೆನೇ ಇರುತ್ತಲ್ಲ ಪಾಪ. ಅದು ಎಲ್ಲಾದ್ರೂ ಅಲ್ಲಿ ಇಲ್ಲಿ ಟಚ್ ಆಗಿ ಪಾಪ ಅದನ್ನು ಡಿಪ್ರೆಸ್ ಫೀಲ್ ಅಲ್ಲಿ ಇದೆ. ಬನ್ನಿ ಪಾಪ, ಅದಕ್ಕೂ ಡಿಸ್ಟರ್ಬ್ ಮಾಡೋದು ಬೇಡ. ಅದು ಎಲ್ಲರೂ ಬಂದು ಟೆಸ್ಟ್ ಮಾಡಿ ಪಾಪ ಒಂಥರ ಬೇರೆ ಥರ ಫೀಲಲ್ಲಿ ಇರುತ್ತೆ. ಪಶುಗಳಿಗೆ ಆಹಾರ ನೀಡಿ. ಫೀಡ್ ದ ಕ್ಯಾಟಲ್ಸ್. ಸೊ ಇಲ್ಲಿ ನೋಡಿ, ಇಲ್ಲಿ ಬುಕ್. ನಿಮಗೇನಾದ್ರು ಬ್ರೇಕಪ್ ಆಯಿತು, ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಮು, ಏನಾದ್ರು ಬ್ರೇಕಪ್ಸ್ ಏನಾದ್ರು ಆಗಿತ್ತು ಅಂದರೆ ರಿಲೇಷನ್ಶಿಪ್ಸ್ ಬಾಂಡ್ ಆರ್ ಬಾಂಡೇಜ್ ಬುಕ್ ಓದಿ. ನಿಮಗೆ ಹೆಂಗೆ ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೋದು, ಹೆಂಗೆ ಬಾಂಡೇಜ್ನ ಬಾಂಡ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗುತ್ತೆ. ನನಗೆ ಬರ್ತಾ ಇದೆ, ಹೇಳಲ್ಲ. ಮಿಸ್ಟೇಕ್ಸ್ ಬುಕ್ಸ್ ಎಲ್ಲ ಚೆನ್ನಾಗಿದೆ ನೋಡಿ. ಫ್ರಮ್ ದ ನ್ಯೂಯಾರ್ಕ್ ಇನ್ಸೈಡ್ ಸ್ಟೋರಿ, ಡೆತ್ ಆ್ಯಂಡ್ ಇನ್ಸೈಡ್ ಸ್ಟೋರಿ.
ಡೆತ್ ಸೋರ್ಸ್ ಆಫ್ ಯೋಗ ಎಲ್ಲ ಸದ್ಗುರು ಸ್ವಾಮಿಗಳು ಇದ್ದಾವೆ. ಆಸೆ ಪಡು ಸಾಧಿಸು ಉಲ್ಲಾಸ ಆಸೆ ಪಡು ಸಾಧಿಸು. ಈಗ ಆಯ್ತಲ್ಲ ನಿಂದು. ಆಸೆ ಪಡು ಸಾಧಿಸು ಏನಂತ ಅಂದ್ರೆ ಇಷ್ಟಪಟ್ಟು ಸಿಗ್ಬೇಕು ಅಂದ್ರೆ ಕಷ್ಟಪಡಬೇಕು. ಇಷ್ಟಪಟ್ಟು ಸಿಗ್ಬೇಕಂದ್ರೆ ಕಷ್ಟಪಟ್ಟಿದ್ದು ನಾನು. ಇಷ್ಟಪಟ್ಟು ಸಿಗ್ಬೇಕಂದ್ರೆ ಕಷ್ಟಪಡ್ಬೇಕು. ಓಕೆ, ಎಲ್ಲ ಭಾಷೆ ಒಳಗೆ ಇದಾವೆ. ಹಿಂದಿ, ಕನ್ನಡ, ಇಂಗ್ಲೀಷು, ತೆಲುಗುಲು ಇದೆ. ಆಲ್ಮೋಸ್ಟ್ ಟೈಮ್ ಆಗೇ ಹೋಯ್ತು, ಕತ್ಲೆ ಆಯ್ತಲ್ಲ. ಲೈಟಿಂಗ್ ಸ್ಟಾರ್ಟ್ ಆಗೋ ಇನ್ನೊಂದು ಸ್ವಲ್ಪ ಹೊತ್ತಿನಾಗ. ವಾ ಎಷ್ಟು ಇವಾಗ ಟೈಮ್ ಆಗ್ಯದ 6:15 ಕರೆಕ್ಟಾಗಿ. ಇನ್ನೊಂದು 45 ಮಿನಿಟ್ಸ್ ಕರೆಕ್ಟ್ 7 o'clock ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಲೈಟಿಂಗ್ ಅದು. ಉಲ್ಲಾಸ್ ಅವ್ರದ್ದೇನೋ ಫೋಟೋ ಶೂಟಿಂಗೇ ಮುಗೀತಿಲ್ಲ. ಹಂಗಂದ್ರೆ ಈಗ ವೈಬ್ ಚೆನ್ನಾಗಿದೆ, ಅದ್ರ ಸಲುವಾಗಿ ನೋಡ್ಬೇಕಾರೆ ಅವುಗಾಡ್ ಕಾಣುತ್ತೆ ವೈಬು ಇಲ್ಲಿಂದ ಎಷ್ಟು ದೂರ. ಮ್ಯೂಸಿಕ್ ಸ್ಟಾರ್ಟ್ ಆಗ್ಯದ, ಇನ್ನೇನು ಸ್ಟಾರ್ಟ್ ಆಗಿಬಿಡುತ್ತೆ. ಎಷ್ಟು ನಿಮಿಷ ಅದ? ಇನ್ನೂ 5 minutes ಅದ. ನೋಡ್ರಿ ಮಾರ ಎಷ್ಟು ಜನ ತುಂಬ್ಯಾರ. ಫುಲ್ ಜನಗಳು ತುಂಬ್ಕೊಂಡಾರ ಮಾರ. ಋಷಿಗಳು ಅನುಭವಿಸುತ್ತಿದ್ದ ಈ ಭಾವ ಪರವಶತೆಯನ್ನು ನೋಡಿ ಪಾರ್ವತಿಯು ಅದರ ಕಡೆಗೆ ಸೆಳೆಯಲ್ಪಟ್ಟಳು. ಅವಳು, ನನಗೆ ಬೇಕಿರುವುದು ನಿಮ್ಮ ಒಲವು ಮಾತ್ರ ಅಲ್ಲ, ನನಗೆ ಬೇಕಿರುವುದು ನಿಮ್ಮ ಜ್ಞಾನ ಎಂದಳು. ಜ್ಞಾನ ಎನ್ನುವುದು ಕಲಿಯುವ ವಿಷಯವಲ್ಲ, ಅದು ಅನುಭವಿಸಬೇಕಾದ ಆಯಾಮ.